ಸಾಕ್ರಪ್ಪ ಸಾಕು ಈ ಸಂಸಾರ ಜಂಜಾಟ. ಈ ಸಂಸಾರ ಜಂಜಾಟನ ಸಾಕಾಗ್ಬಿಟ್ಟಿವಿ. ಸಂಸಾರದ ಮುಂದಿನ ಸದ ಪೂಜೆ ತೆಗೆದ್ರ ಸಸಾರ ಅಂತ ತುಕಾರಾಮ್ ಮಹಾರಾಜ್ ಹೇಳಿದ್ದ ಯುವ ಕಿವಿ ಕೇಳಿದವು. ಅಲ್ಲ ಈ ಬಂಡಿ ಅಂತ ಗಾಡಿ ಅಂತ ದೊಡ್ಡ ಪೂಜೆ ಈ ಸಂಸಾರದಿಂದ ಹೆಂಗ ತೆಗೀಲಿ ಅಂತ ಚೇಂತಿ ಹತ್ತಿ ಬಿಟ್ಟಿದ್ದಾನ. ಏನ್ ಅಗಲ್ ಹಾಕಾಕತ್ತೀವ ಮಾರಯ್ಯ, ಇದಕ್ಕೊಂದ್ರು ಎತ್ತಿದ ಕೈ ನೋಡಿ. ಅದೆಲ್ಲ ಬಿಡ, ಸ್ವಲ್ಪ ಮನಿ ಕೊಬ್ಬರಿಗಿಬ್ರು ಐತಿ ನಿನಗ ತಗೋ, ಚೀಲ ತಗೋ, ಸಂತಿ ಸಂತಿ ತಗೊಂಬ. ನನ್ನ ಸಂತಿಗೆ ಕಳಿಸಿದೆ ಅಂದ್ರ ನೀ ತುಂತಿ ಹೊಡ್ತುಂಬ ಅನೋಲಿ. ಅಲ್ಲ ಏನ್ರ ತಗೊಂಬ ಅಂದ್ರೆ ಏನಾದ್ರೂ ಒಂದು ನೆಪ ಹೇಳ್ತೀಯಲ್ಲ, ನಿನಗೂ ಸ್ವಲ್ಪ ಏನೈತಿ ಏನ ಬಾಳೆದ ಚಿಂತಿ ಅಂತೀನಿ. ಹೋಗ ಸಂತಿ ತಗೊಂಡು ಬರೋಗ. ನನ್ನಂಗ ದುಡಿಯೋ ಶೂರ ಈ ಊರಾಗ ಯಾರದಾರು? ನನ್ನ ದುಡಿಯೋ ಹೊರ್ತಕ್ಕ ಒಂದು ಹೆಣ್ಣು ಹುಟ್ಟಲಿಲ್ಲ. ಅದಕ್ಕೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಹೊರಗಡೆ ದುಡಿಯಾಕ ಹೋಗೋದೇ ಬಿಟ್ಟೇನೆ. ಯಾವ ಕೆಲಸ ನೀ ಗಟ್ಟಿ ಮನಸ್ಸಿನಿಂದ ಮಾಡಿ ಹೇಳ ನನಗ. ಯಾವ ಕೆಲಸ ನೋಡಿದ್ರೆ ಬರೀ ಹಿಂಗ ಮಾಡ್ತಿ. ಅದೊಂದು ದೇವ್ರ ಅಂತ ಹೋಗಿ ದೇವ್ರ ಒಮ್ಮೆ ಭೇಟಿಗೆ ಬಂದೀನ. ಈ ಬೆಳಚಿಕ್ಕಿ ದೇವ್ರ ಭೇಟಿ ಆಗೋದು ಎಷ್ಟು ದಿನ ಬೇಕಂತಿ? ಕಣ್ಣು ಮುಚ್ಕೊಂಡು ಕೂತ್ರ ಸಾಕಪ್ಪ, ತಾನಾಗಿ ಬಂದ ದೇವ್ರ ಭೇಟಿ ಕಾಣ. ಏ ಹೌದಾ, ದೇವ್ರ ಭೇಟಿಕನ? ಹಂಗಾದ್ರೆ ನನಗೂ ತೋರಿಸ, ಆ ದೇವ್ರಿಗೆ ಹೆಂಗಿರ್ತಾನಂತ ನಾನು ನೋಡ್ತೀನಿ. ಆದ್ರೂ ಬಿಡ ಮಾರ, ನನಗೊಂದು ಅನುಮಾನ ಬರತೈತಿ. ಏನಂದ್ರೆ ನೀ ಆ ದೇವ್ರ ನೋಡ್ತೀವೋ ಏನಿಲ್ಲೋ ಅಂತ. ಏನು ದೊಡ್ಡ ಮಹಾ, ಕಣ್ಣು ಮುಚ್ಕೊಂಡು ಜಪ ಮಾಡ್ಕೊಂಡು ಕುಂತದ್ದ ಥರ ಕೈಲಾಸದಿಂದ ಪರಮಾತ್ಮ ಬಂದು ಬಿಟ್ಟ. ಲೇ ಮಗನ, ಈಗ ಉಪಾಸನೆ ಮಾಡಬೇಡ, ನಾನೇನ ಭಕ್ತಿಗೆ ಮೆಚ್ಚಿದ್ರು ಅಂದುಬಿಟ್ಟ. ನಾ ಬಂದು ಬಿಟ್ಟೆ. ಹಂಗಾದ್ರೆ ತೋರ್ಸ್ ನಡಿಯೋ ದೇವ್ರನ್ನ ನೋಡ್ತೀನಿ. ಈಗೇನು ದೊಡ್ಡ ವಿಷಯ? ದಾರದೊಂದು ಕಲ್ಲು ಕಟ್ಕೊಂಡು ದೊಡ್ಡ ನೀರಿದ್ದು ಬಾಯಿಗೆ ಬೇಡ ಕೆಲವ ಸಮಯದಾಗ ಕೈಲಾಸದಲ್ಲಿರ್ತಿ. ಅಲ್ಲ ಅಷ್ಟು ದೊಡ್ಡ ಬಾವಿಗೆ ಬಿದ್ರ ಪ್ರಾಣ ಉಳಿದೈತೇನು? ಬಾಳ ವಿಚಾರ ಬಿಡು ನಿಂದ. ಅಲ್ಲ ನೀರಿಗೆ ಬಿದ್ದ ತಳದಾಗ ದೇವ್ರ ಕಾಣೋದು ಬಾಯಾಗದು ಒಂದು ವಿಚಾರನ. ಏ ಸಾಯ ಅಂತ ಹೇಳಾವ್ ನೀನು. ಅಲ್ಲ ನನಗೆ ಸಾಯಕ್ಕೆ ತಲೆಗಿಲಿ ಕೆಟ್ಟೈತೆ ಅಂತ ತಿಳ್ಕೊಂಡೇನ? ನನ್ನೂ ಆಸೆ ಬಾಳ ಅದಾವು. ನಾ ಇನ್ನೂ ಒಂದು ಹೆಣ್ಣು ಹಡದು ನಮ್ ತಮ್ಮ ಕೊಡ್ಬೇಕಂತ ಆಸೆ ಇಟ್ಕೊಂಡೀನಿ. ಸಾಯ ಅಂದ್ರ ನಾ ಸಾಯಂಗಿಲ್ಲಪ್ಪ. ಹಿಂದಕ್ಕೆ ಒಮ್ಮೆ ನಿಮ್ಮ ತಮ್ಮನ ಮದುವೆ ಮಾಡಿದ್ದಲ್ಲ ಚಿಕ್ಕಿ, ಬೆಳ್ಳಿ ಚಿಕ್ಕಿ, ಅದ ಗೋರ್ಮಾಳ ಸರ ಮಾಡಿದ್ದೆ. ಆಗ ಗೋರ್ಮಾಳ ಸರ ಮಾರಿನಿ, ದೇವ್ರ ಕಂಡು ಬನ್ನಿ. ಈಗ ನೀ ಇನ್ನೊಂದು ಸರ ಕೊಟ್ಟಂದ್ರ ನಿನ್ನ ಕರ್ಕೊಂಡು ಹೋಗಿ ದೇವರಾನ ಭೇಟಿ ಮಾಡಿಸ್ತಾನ. ಅದು ಅಲ್ಲದ ನೀ ಹೆಣ್ಣು ಹಡಿಯುವಂಗ ವರಾನು ಕೊಡಿಸ್ತಾನ. ಇದಕ್ಕೆ ನೀ ಏನಂತಿ? ಅಯ್ಯೋ ಹೌದಾ? ಹಂಗಾದ್ರೆ ಯಾರು ಬೇಡ ಅಂತಾರ? ನನ್ನಂತ ಒಬ್ರು ಏನಿಲ್ಲ, ಇರುದ ಒಂದು ಬುಗುಡಿ ತಡಿ ಕೊಡ್ತೀನಿ. ಕೊಳ್ಳಾಗ ಏನೋ ಮಿಂಚಾಕತ್ತೈತಲ್ಲ, ಏನದ? ಇದು ಗುಂಡಿನ ಸರ ಬಾಳ ಚಂದ ಐತಿ. ಅದು ಹೆಂಗಾರ ಇರ್ಲಿ, ಅದನ್ನ ಯಾರು ಕೊಟ್ರು, ಅದು ಎಲ್ಲಿಂದ ಬಂತು ಮೊದಲು ಹೇಳೋಣ. ಇದನ್ನ ಶಾಸ್ತ್ರಿಗಳು ಕೊಟ್ರ, ಅದು ಒಂದು ಕರಾರ ಮಾಡಿ ಕೊಟ್ಟಾರ. ಓ, ಏನು ಕರಾರ ಮಾಡಿ ಕೊಟ್ಟಾನ? ಕರಾರ ಮಾಡಿ ಕಡಿಗೆ ಕರ್ಕೊಂಡು ಹೋಗಿ ನಿನ್ನ ಕರ್ಕೊಂಡು ಹೋಗುವಂಗ ಮಾಡ್ಯಾನ ನೋಡಿ. ಯಾಕಂದ್ರೆ ಶಾಸ್ತ್ರಿ ನಮಗ ಹಂಗದಾನ. ಮನಿ ಕರ್ಕೊಂಡು ಹೋಗಿ ಉಡಿ ತುಂಬಿ ಆರತಿ ಮಾಡಿ ಪೂಜೆ ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿಕೊಟ್ಟಾರ. ಪೂಜೆ ಮಾಡು ನವ ಹೇಳಿ ಕರ್ಕೊಂಡು ಮನೆಗೆ ಹೋಗಿ ನಿನ್ನ ಪೂಜೆ ಮಾಡಿ ಕಳ್ಸ್ಯಾನ ನೋಡು. ಮತ್ ಯಾಕಂದ್ರ ಶಾಸ್ತ್ರಿ ನಮಗ ಅಂತವದ. ಸಂಸ್ಥಾನ ಹಾಳು ಮಾಡಿತ್ತಂತ ಅದ್ರ ಅರ್ಥನ ನಿನಗೆ ಗೊತ್ತೈತಿಲ್ಲ ಅಂತೀನಿ. ಮುತ್ತೈದರ ಕರ್ಕೊಂಡು ಹೋಗಿ ಅವರ ಮನೆ ಒಳಗಿನ ದೇವ್ರ ಪೂಜೆ ಮಾಡಿಸ್ತಾನಂತ. ಅದಕ್ಕ ನಾ ಹೋಗಿ ದೀಪ ಬೆಳಗ್ ಬರ್ತೇನೆ. ಅವನ ಮನಿ ದೀಪ ಬೆಳಗಾಕ ಹೋಗಿ ನನ್ನ ಮನಿ ಕತ್ಲ ಮಾಡಿ ಬೆಳಿ ಚಿಕ್ಕಿ. ಶಾಸ್ತ್ರಿ ಮನಿ ಸಂತಾನ ದೀಪ ಬೆಳಗಿ ನನಗೆ ಚಿಂತೆ ಹತ್ತಿ ಬಿಟ್ಟೈತಿ. ಅನುಮಾನ ಮಾಡ್ಕೋಬೇಡ ಅವ್ರಂಗ.
ಅಂತದಿನ ಕಾರ್ಯಕ್ರಮ ಇಲ್ಲಿ ಬಿಡೋ ಮಾರಯ್ಯ. ಅನುಮಾನ ಮಾಡ್ಕೋಬೇಡ ರಂಗ. ಬಂದಿಪ್ಪ ಮನಿಮುರುಗ ಶಾಸ್ತ್ರಿ, ಅದೇನೋ ನನ್ನ ಹೆಂಡತಿಗೆ ಪೂಜಾ ಏನೋ ಐತೆ ಅಂತ ಹೇಳಿದ ಮನ್ಯಾಗ. ಏನಪ್ಪ ಕಾರ್ಯಕ್ರಮ? ಅಂತದಿನ ಕಾರ್ಯಕ್ರಮ ಇಲ್ಲಿ ಬಿಡೋ ಮಾರಯ್ಯ. ಅದ್ ನೋಡ, ಪ್ರತಿ ವರ್ಷನೂ ಹನುಮನ ಜಯಂತಿ ಮಾಡ್ತಾನಂತ. ಅದಕ್ಕ ಮುತ್ತೈದೆಯರ ಕಡೆಯಿಂದ ಆರತಿ ಬೆಳಗಿಸ್ತಾನಂತ ದೇವ್ರಿಗೆ. ಅದಕ್ಕ ನನ್ನ ಬಾ ಅಂತ ಕರ್ದಾನ ನೋಡು. ಅಂತೂ ಗಂಡನ ಹೊರಗಳು ಹುಸಿಗುಡ್ದು ಈಗಿಗೂ ಬರುವಾಸ ಐತೆ ಅನ್ನಂಗಾತ. ಇನ್ನ ನಾನೇ ಹೇಳಿದ್ರ ಕಳಿಸ್ತಾನ ರಂಗನ ಮನ್ಯಾಗ ನಾನು ಹೆಂಡತಿ ಇದ್ದಿದ್ರ ಇನ್ನೊಬ್ರನ್ನ ಕರ್ಕೊಂಡು ಹೋಗ್ಬೇಕಾಗ್ತಿರ್ಲಿಲ್ಲ. ಕೇವಲ ಇಂದು ಒಂದ್ ರಾತ್ರಿ ಇದ್ದ ಮುಂಜಾನೆ ಬರ್ತಾಳ. ಇದಕ್ಕೇನಂತಿ? ಬಿಡ್ರಿ, ಏನ್ ದೊಡ್ಡ ನೀವು ಇಷ್ಟೆಲ್ಲ ಹೇಳಕತ್ತಿರಿಂದ ಒಂದ್ ದಿವಸ ನನ್ನ ಹೆಂಡತಿನ ಕರ್ಕೊಂಡು ನಿಮ್ಮ ಮನೆಗೆ ಪೂಜಾಕ್ ನಾನ ಬರ್ತೇನೆ. ಒಂದು ವಸ್ತು ಇಬ್ರು ಕೂಡಿ ಇರ್ತು ಅಲ್ಲೇ ಬೆಳಕ್ ಹರಿದ್ರೊಳಗ ನಮ್ಮ ಮನೆಗೆ ಬಂದು ಬಿಡ್ತು. ನಡಿ ಹೋಗುನು. ರಂಗಣ್ಣ ಬಾಳ ಸಂಶಯದಪ್ಪ ನೀ. ಅಲ್ಲಕ್ಕೀಗ ಏನ್ರ ಮಾಡಿ ಹಿಡಿದಾನಂತ ಹೇಳಿ ನೋಡ್ಲಾಕ್ ಬರ್ತೀಯನ? ನಿಮ್ಮ ಅಂದ್ರ ನಾವ್ ಇಬ್ರು ಕೂಡೇ ಬರ್ತು. ಇಲ್ಲ ಅಂದ್ರ ಯಾರನ್ನಾರ ಬ್ಯಾರೆದಾರ ನೋಡ್ಕೊ ಹೋಗಿ ಶಾಸ್ತ್ರಿ ಹತ್ಲ. ಶಾಸ್ತ್ರಿಗಳ, ನಾನು ನಿಮಗೆ ಮೊದಲೇ ಹೇಳಿದ್ದೆ ಏನು? ಅಲ್ಲ ಇಲ್ದವ್ರು ದೇವ್ರ ಕಾರ್ಯ ಮಾಡಬಾರ್ದಂಗ ನಿಮ್ ವಿಚಾರ ನೋಡ್ರಿ. ನಿಮ್ಮ ಮನಸ್ಸು ಇಲ್ದಿದ್ರ ನಮ್ ಸರ ಕೊಟ್ಟು ಬಿಡ್ರಿ. ಮತ್ತೆ ಇನ್ನೊಬ್ರನ್ನ ಯಾರನ್ನ ನೋಡಿ ಕರ್ಕೊಂಡೋಗಿ ನಮ್ ಕಾರ್ಯ ನಾವು ಮುಗಿಸ್ಕೊತೇವೆ. ಶಾಸ್ತ್ರಿಗಳ, ಇವ್ರ ಮಾತು ಒಟ್ಟ ಕೇಳಕ್ ಹೋಗ್ಬೇಡ್ರಿ. ನಾ ಮಾತ್ರ ಬೆಳಗಾಕ ರೆಡಿನ ನಿಮ್ದು. ಮಕ್ಕಳು ಏನು ಬೇಡ ಬೇಡ ನೋಡು. ನಂಬಿಗೆ ಇಟ್ಟು ಕಳ್ಸಿದ್ರ ಹಂಗ ಕಳ್ಸ್ಬೇಕಲ್ಲೋ ಮನಿಮುರುಗ ಶಾಸ್ತ್ರಿ. ಉಡಿ ತುಂಬೆ ಹನಿಗೆ ಅರಿಶಿನ ಕುಂಕುಮ ಹಚ್ಚೆ ಕಳಿಸ್ತೇನೋ ರಂಗಣ್ಣ. ನಡ್ರಿ ಶಾಸ್ತ್ರಿಗಳ, ಇವ್ರು ಬ್ಯಾಡ ಅಂದ್ರೆ ಬಿಡೋರ್ರಿ ಯಾರ. ನಾ ಬರೋ ಹಾಕಿನ ನಿಮ್ಗ ಬೆಳಗೋ ಹಾಕಿನ ಏ ಶಾಸ್ತ್ರಿ ನಿಲ್ಲ. ಈಗಿನ ನಾ ಕಳಿಸಿ ಕೊಡುದಲ್ಲ ಅಂದ್ರು ಮತ್ತು ಹಳ್ಳಿ ಈಗಿನ ಕೇಳಾಕತ್ತಿ. ಯಾಕ ನಿನಗೆ ಯಾರು ಬ್ಯಾರೆದಾರ ಕಾಣ್ಲಿಲ್ಲ? ಯಾರನಾರ ಕರ್ಕೊಂಡು ಹೋಗ ಮಗನ. ಜರ್ ಒಂದ್ ವೇಳೆ ಈಗಿನ ಕರ್ಕೊಂಡು ಹೋಗಿ ಪೂಜೆ ಮಾಡ ಒಂದ್ ಅಂದ್ರ ನಾ ನಿನ್ನ ಪೂಜೆ ಮಾಡವ ಅಲ್ಲಲೇ ಬೇಕೂಬ್ ನನ್ನ ಮಗನ. ನಾ ಇಲ್ದಾಗ ನನ್ನ ಮನೆಗೆ ಬಂದ ಈಗೀಗ ಬಂಗಾರ ಸರ ಕೊಟ್ಟ ಸುಳ್ಳ ಪೂಜೆ ಐತೆ ಮಳ್ಳ ನೆಪ ಮಾಡಿ ಈಗಿನ ಕರ್ಕೊಂಡ ಮನೆಗೆ ಹೊಂಟಿದ್ಯಾ ಮಗನ? ಈಗಿನ ಕರ್ಕೊಂಡ ಸುಳ್ಳು ಪೂಜೆದ ಮನೆಗೆ ಕರ್ಕೊಂಡಿದ್ದಿ. ಇದು ಯಾರ್ದಾರ ಮುಂದೆ ಹೇಳ ಜರ ನನ್ನ ಮುಂದಿಟ್ಟೆ ಅಂದ್ರೆ ನಿನ್ನ ಜುಟ್ಟು ಕತ್ತರಿಸಿ ಕೈಯಾಗ ಕೊಟ್ಟಿನಿ. ಎತ್ರ ನಿನ್ನ ನಸೀಬ್ ಚೊಲೈತಿ ಹೋಗ್ಬಿಡು. ಅಪರಾಧ ಆಗ್ತದ ರಂಡೆ ಗಂಡ. ಹಂಗೆಲ್ಲ ಅನ್ನಬಾರ್ದ. ಇವಳಾಗೆ ಬರಾಕ್ ಒಪ್ಪಿನಾಗ ಚಪಲಹಾರ ಅಂದ್ರ ಮುತ್ತಿನ ಸರ ಕೊಟ್ಟ ಕರ್ಕೊಂಡು ಹೊಂಟೇನೆ. ಇದ್ರೊಳಗೆ ನಂದು ಏನ್ ತಪ್ಪದ? ಕೆದ್ರ ಕ್ಯಾರ್ ಹಾಕೊಂಡ್ ಇದ್ರ ಗಾಳಿಗೆ ನಿಂತಿದ್ರಂತ. ನಿಂತು ಉದೋ ಉದೋ ಅಣ್ಣಾತಿದ್ರಂತ. ಅದು ನಿನ್ನಂತದ ನೋಡು. ನಿನಗೆ ಏನ್ರ ಮಂದಿ ಮಕ್ಳು ಬ್ಯಾಡೇನು? ನನಗದೆಲ್ಲ ಗೊತ್ತೈತಿ. ನೀ ಮಾತ್ರ ಈ ಮನಿಮುರುಗ ಶಾಸ್ತ್ರಿ ಮನೆಗೆ ಹೋಗಬಾರ್ದು. ನೀ ಇದನ್ನೆಲ್ಲ ಯಾರ್ದಾರ ಮುಂದೆ ಹೇಳ. ನನ್ನ ಮುಂದೆ ಹೇಳಿದ್ರ ಬಗ್ಗು ಹೆಣ್ಣ ನಾನಲ್ಲ. ನಾ ಹೋಗಾಕಿನ ಈಗ ಹಠಕ್ಕೆ ಬಿದ್ದ ಹೋದ್ರ ಬಾಳೆ ಎಲ್ಲ ಹರಿದು ಹೋಗ್ತಾವ. ನೀ ಹೆಜ್ಜೆ ಇಡ್ಬೇಕಾದ್ರೆ ಶಾಸ್ತ್ರಿ ಮನೆಗೆ ಬಾಳ ವಿಚಾರ ಮಾಡಿ ಹೆಜ್ಜೆ ಇಡ. ವಿಚಾರ ಮಾಡಿ ಹೆಚ್ಚಿಡಾಕತ್ತೀನಿ. ನನಗಂದ್ರೂ ತಡ್ಕೊಳಕ್ ಆಗಲ್ದ. ನಾ ಬೆಳಗಾಕ್ ಹೋಗೋಕೆ ಏನಪ್ಪ ಶಾಸ್ತ್ರಿ ಮಗನ, ಸುಳ್ಳ ಪೂಜೆ ಐತೆ ಅಂತ ಹೇಳಿ ಗೊಳ್ಳ ನವ ಹೇಳಿ ಕರ್ಕೊಂಡು ಹೋಗ್ಬಿಟ್ಟ್ಯಾ? ಲೇ ಪಾಂಡುರಂಗ, ನನಗೇಕೆ ಕೊಟ್ಟಿ ಶಾಂತುಗುಣ? ಇಲ್ಲ ಅಂತಂದ್ರ ಈ ಮಗನ ಚೆಂಡ ಒಪ್ಪಾರಿ ಇವನು ಜುಟ್ಟು ಒಪ್ಪಾರಿ ಮಾಡಿಬಿಡ್ತಿದ್ನಿ. ಹೇ ಪಾಂಡುರಂಗ, ನನ್ನ ಮಾತು ಕೇಳ್ದ ಬಂಗಾರ ಆಶೆಗೆ ಬೆಣ್ಣ ಹತ್ತಿ ಶಾಸ್ತ್ರಿ ಮನೆ ಹೋಗ್ಯಾಳ. ಈಗಿನ ಹೊತ್ತೇರಿ ಹುಡುಗ ಸೋಡ್ಚಿಟ್ಟು ಕೊಟ್ಟು ಬಿಡ್ತಾನ. ಬಂಗಾರ ಆಶೆಕ ಬಂಗಾರ ಅಂತ ಗಂಡನ ಬಿಟ್ಟು ಹೋದಿಲ್ಲ ಚಿಕ್ಕಿ. ಇದು ಜೀವನ ಅನ್ನೋದು ಒಂದು ಲಟ್ಟಿಪಿಟಿ. ಸಂಸಾರದ ಹೋಗ್ತೈತ್ರಿ ಜಟಿಪಿಟಿ. ಅಲ್ಲಿ ನೋಡು, ಆ ಮರ ಕಾಣುವುದಲ್ಲ, ಅಲ್ಲಿಂದ ಇಲ್ಲಿವರೆಗೆ ಇದೆಲ್ಲ ನನ್ನ ಹೊಲ. ಈ ವರ್ಷ ಬೆಳೆ ಚೆನ್ನಾಗಿ ಬಂದತಿ, ಬಹಳ ಜಾಗೃತಿಯಿಂದ ಕಾಯಬೇಕು. ಹೊಡೆಯನ ಆಜ್ಞೆ ಮೀರಲು ಸಾಧ್ಯವೇ?
ಈ ಬೆಳೆಯನ್ನು ದನಗಳು ಹಕ್ಕಿಗಳು ನಾಶ ಮಾಡದಂತೆ ಕಾಯಬೇಕು. ಅಂದರೆ ವಾರಕ್ಕೆ 2 ವರ ನಾಣ್ಯ ಕೊಡುವೆ. ಆಗಲದೇನೆ ತಮ್ಮ ಮಾತೆಂದಿಗೂ ಅಲ್ಲಗಳಿಲ್ಲಾರೆ. ನಿಮ್ಮ ಹೇಳಿಕೆಯಂತೆ ನಡೆದುಕೊಳ್ಳಬೇಕು. ಇಲ್ಲಿ ಕೇಳು. ಹೊಲದ ಮಧ್ಯದಲ್ಲಿ ಕುಳಿತುಕೊಳ್ಳಲು ಒಂದು ಎತ್ತರವಾದ ಕಟ್ಟಿಗೆ ಆಸನ ಮಾಡಿಕೋ. ಅಂದರೆ ಹೊಲದ 4 ಮೂಲೆಗಳು ಕಾಣುವುದು. ಹಕ್ಕಿಗಳ ಹಿಂಡು ಕಂಡರೆ ಸುಮ್ಮನೆ ಇರಬೇಡ. ದನಕರಗಳು ಹೊಲದಲ್ಲಿ ಬರದಂತೆ ನೋಡಿಕೋಬೇಕು. ಒಂದು ವೇಳೆ ಹಾಗೆ ಏನಾದರೂ ಬೆಳೆ ನಾಶವಾದರೆ ಪ್ರಸಂಗ ಕಠಿಣವಾದಿತ್ತು. ಎಚ್ಚರ. ನಿಮ್ಮ ಬೆಳೆ ನಾಶವಾಗದಂತೆ ಆ ನನ್ನ ಪಾಂಡುರಂಗನೇ ಕಾಯಿನಿರುವಾಗ ನೀವೇಕೆ ಚಿಂತೆ ಮಾಡುವುದೇ ನನ್ನ ಒಡೆಯ? ಅದೆಲ್ಲ ಪಾಂಡುರಂಗ ಕಾಯ್ತನನ್ನುವ ನಂಬಿಕೆ ಬೇಡ. ಬೆಳೆ ನಾಶವಾದರೆ ಪ್ರಸಂಗ ಕಠಿಣವಾದಿತ್ತು. ಎಚ್ಚರ. ಇನ್ನೊಮ್ಮೆ ಕೇಳು. ಅಲ್ಲಿಂದ ಇಲ್ಲಿವರೆಗೆ ನನ್ನ ಹೊಲ ಎಂಬುದು ನೆನಪಿರಲಿ. ನನ್ನ ಹೊಲ ನನ್ನ ಮನೆ, ನನ್ನ ಹೊಲ ನನ್ನ ಮನೆ ಎನ್ನುವ ಈ ಮಾನವರಿಗೆ ಈ ಕಣ್ಣಿಗೆ ಕಾಣುವುದೆಲ್ಲವೂ ಕನಸಿನ ವಾಟ ಎಂಬುದು ಇನ್ನೂ ತಿಳಿದಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ನನ್ನ ಹೊಲವಿದೆ ನೆನಪಿರಲಿ ಎಂದು ಹೇಳಿ ಹೋದ ಈ ಹುಚ್ಚ ದೈನಿಕ. ನಾಳೆ ಮೃತ್ಯು ದೇವತೆ ಇವನನ್ನು ಕತ್ತು ಮುರಿದು ಒಯ್ಯುವಾಗ ಈ ಹೊಲ ಅವನನ್ನು ಉಳಿಸಬಹುದೇ? ನನ್ನದೆನ್ನುವ ಹುಚ್ಚಿನೊಳಗೆ ಮುಚ್ಚಿದ ಈ ಮಾನವರಿಗೆ ಮುಕ್ತಿ ಎಂದಿಗೂ ದೊರೆಯದು. ಆಗಸದ ತುಂಬೆಲ್ಲ ಹಾರಾಡುವ ಹಕ್ಕಿಗಳಿರ ಹಸಿದು ಸಿಲಿಪಿಲಿ ಎಂದು ಸ್ವರವೆತ್ತ ಬೇಡಿರಿ. ಪಾಂಡುರಂಗ ನಿಮಗಾಗೆ ಕಾಳು ಬೇಯಿಸಿರುವನು. ಹಸಿವು ನಿಮಗೆ ನೀರು ಕುಡಿಸುವುದಕ್ಕಾಗಿ ಈ ದೇವನು ಕಳಿಸಿಕೊಟ್ಟಿರುವನು. ಹಕ್ಕಿಗಳಿರ ಹಸಿವಾದರೆ ಬಂದು ಈ ಕಾಳನ್ನು ತಿನ್ನಿರಿ, ನೀರನ್ನು ಕುಡಿಯಿರಿ, ತೃಪ್ತರಾಗಿ ವಿಠಲ ವಿಠಲ ಎಂದು ಹಾಡಿರಿ. ಹೊಲ ಕಾಯಲು ಯಾರನ್ನು ಹಚ್ಚಬೇಕೆನ್ನುವ ಚಿಂತೆ ಇಂದಿಗೆ ದೂರವಾಯಿತು. ಈಗಿರುವ ಬೆಳೆಯ ನೋಡಿದರೆ 50 ಚೀಲ ಜೋಳವಾಗುವುದರಲ್ಲಿ ಸಂದೇಹ ಇಲ್ಲ. ಆಹಾ, ಈ ವರ್ಷ 50 ಚೀಲ ಧಾನ್ಯ ಮನೆಯ ಸೇರಬೇಕು. ಸಾಹುಕಾರರು ಆಳವಾದ ವಿಚಾರದಲ್ಲಿ ಇರುವಂತೆ ಕಾಣುತ್ತದೆ. ಮನೆ ಸೇರುವಂದಿರಲ್ರಿ ಸಾಹುಕಾರ, ಏನ್ರಿ ಅವ? ಏನಿಲ್ಲ ಶಾಸ್ತ್ರಿಗಳೇ, ಈ ವರ್ಷ ಭೂಮಿಯ ತಾಯಿ ಒಳ್ಳೆ ಫಲ ಕೊಟ್ಟರು. ಕಡಿಮೆ ಎಂದರು 50 ಚೀಲ ಧಾನ್ಯ ಮನೆಯ ಸೇರಬೇಕು. ಸಾಹುಕಾರ್ರೆ, ನಿಮ್ಮ ಲೆಕ್ಕವೇನೋ ಸರಿಯಾಗಿದೆ. ಆದರೆ ಹಕ್ಕಿ ಪಕ್ಷಿಗಳು ದನಕರಗಳು ನಾಶವಾಗದಂತೆ ನೋಡಿಕೊಂಡರೆ ಮಾತ್ರ ಅದು ಸಾಧ್ಯ. ಹಕ್ಕಿಗಳಿಂದ ದನಕರಗಳಿಂದ ಬೆಳೆ ನಾಶವಾಗದಂತೆ ನೋಡಿಕೊಳ್ಳಲು ಆಳೊಂದು ಇಟ್ಟಿರಲಿ ಆ ಸಂತ ತುಕಾರಾಮನನ್ನು. ಸಾಹುಕಾರ್ರೆ, ನಿಮಗೆ ಬೇರೆ ಯಾರು ಸಿಗ್ಲಿಲ್ಲವೇ? ಅವನನ್ನೇಕೆ ಹೊಲ ಕಾಯಲು ಹಚ್ಚಿರುವಿರಿ? ಅಂದರೆ ಆ ತುಕಾರಾಮ ಹೊಲ ಸರಿಯಾಗಿ ಕಾಯಲಾರನೆ. ಅವೇನು ಕಾಯ್ತಾನ್ರಿ? ವಿಠಲ 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 ಅನ್ಕೋತ ಕೂತ್ ಬಿಟ್ಟಾನ. ಹಾಗಾದ್ರೆ ಹೊಲದಲ್ಲಿ ಹಕ್ಕಿಗಳು ಅವಕ್ಕೇನು ಕಡಿಮೆ ಇಲ್ರಿ. ಹಕ್ಕಿಗಳಿಗೆ ಕುಡಿಯಲು ನೀರು ತುಂಬಿ ಮರಗಳಲ್ಲಿ ಇಟ್ಟಿರುವನು. ಹೊಟ್ಟಿ ತುಂಬ ಕಾಳು ತಿನ್ನುತ್ತವೆ ಮತ್ತು ನೀರು ಕುಡಿಯುತ್ತವೆ. ನಿಮ್ಮ ಹೊಲದ ಜೋಳ ತನಿಗಳನ್ನೆಲ್ಲ ಹಕ್ಕಿಗಳಿಗೆ ತಿನ್ನಿಸಿ ಅವ ಪುಣ್ಯ ಪಡೆಯಾಗತ್ತಾನ್ರಿ ಸಾಹುಕಾರ. ಇದೇನು ಶಾಸ್ತ್ರಿಗಳೇ ನೀವು ಹೇಳ್ತಿರುವರು? ಮೊದಲು ಹೋಗಿ ಹೊಲ ನೋಡಿ. ಮರದ ರೆಂಬೆಗಳಿಗೆ ನೇತು ಹಾಕಿದ ನೀರಿನ ಪಾತ್ರೆಗಳನ್ನು, ಜೋಳದ ತೆನೆಗಳನ್ನು. ಆಮೇಲೆ ತಿಳಿಯುವುದು ನನ್ನ ಮಾತಿನ ಸತ್ಯಾಂಶ. ಶಾಸ್ತ್ರಿಗಳೇ, ಹಾಗೇನಾದ್ರೂ ಆ ತುಕಾರಾಮ ನನ್ನ ಬೆಳೆ ಹಾನಿ ಮಾಡುತ್ತಾ ಆದ್ರೆ ಅವನಿಂದ ನನ್ನ ಹೊಲದ ಹಾನಿ ತುಂಬಿ ಕೊಡಬೇಕೆನ್ನುವ ಕರಾರು ಮಾಡಿ ಅವನನ್ನು ಹೊಲ ಕಾಯಲು ಹಚ್ಚಿಕೊಂಡಿರುವೆ. ಅವನಲ್ಲಿ ಏನಾಯ್ತಂತ ಹೇಳಿ ನಿಮ್ ಬೆಳಿ ಹಾನಿ ತಿಂದು ಕೊಡ್ತಾನ್ರಿ ಸಾವುಕಾರವ. ಹೆಂಡ್ರ ಮೈ ಮ್ಯಾಗ ಒಂದು ಸೀರಿಲ್ಲ, ಮಕ್ಕಳಿಗೆ ಒಂದು ತುತ್ತು ಅನ್ನಿಲ್ಲ
ಅಂತವನು ಅದು ಹಾನಿ ನಿಮ್ಗ ಹೆಂಗ್ ತಂದು ಕೊಡ್ತಾನ್ರಿ? ಮೊದಲು ಹೋಗಿ ಹೊಲ ನೋಡಿ ಬರ್ರಿ. ಅವನು ಹೀಗೆ ಮಾಡಿದರೆ ನಿಮಗೆ ಹೇಗೆ ತಿಳಿಯಿತು? ಪಕ್ಕದ ಹಳ್ಳಿಯಲ್ಲಿ ನಮ್ಮ ನೆಂಟರು ಇರುವರು. ನಿನ್ನೆ ನಮ್ಮ ಮನೆಯಲ್ಲಿ ಹನುಮ ಜಯಂತಿ ಆಚರಿಸಿದೆವು. ಅದರ ಪ್ರಸಾದ ಕೊಟ್ಟು ಬರಲು ಹೋಗಿದ್ದೆ. ಬರುತ್ತಿರುವಾಗ ನಿಮ್ಮ ಹೊಲದ ತುಂಬೆಲ್ಲ ಹಕ್ಕಿ ಪಕ್ಷಿಗಳು ದನ ಕರಗಳು ಇರುವುದನ್ನು ನಾನೇ ಕಣ್ಣಾರೆ ನೋಡಿ ಬಂದಿದ್ದೇನೆ. ತುಕಾರಾಮ ಹೊಲದಲ್ಲಿ ಇರಲಿಲ್ಲವೇ? ಇದ್ದ. ಹೊಲದ ಮಧ್ಯದಲ್ಲೊಂದು ಗುಡಿಸಲು ಹಾಕಿಕೊಂಡು ಅದರೊಳಗೆ ವಿಠಲ ವಿಠಲ ಅನ್ನುತ್ತಾ ಕುಳಿತಿದ್ದ. ಏ ತುಕಾರಾಮ, ನನ್ನ ಹೊಲವನ್ನು ಹಾಳು ಮಾಡಿದೀಯಾ? ನಿನ್ನನ್ನು ಹಾಗೆ ಬಿಡಲಾರೆ. ಅಲ್ಲಿ ಹೋಗಿ ಹೊಲ ನೋಡಿದ್ರ ಸೌಕಾರ ಪಟ್ಟ್ಯಾಗ ಬೆಂಕಿ ಹಚ್ಚಿದಂಗ ಅಕ್ಕತ್ರಿ. ನಾ ಹೇಳು ಸುಳ್ಳು ಅಂದ್ರ ಮೊದಲು ಹೋಗಿ ಹೊಲ ನೋಡಿ ಬನ್ನಿ. ಶಾಸ್ತ್ರಿಗಳೇ, ಹಾಗೇನಾದ್ರೂ ಆ ತುಕಾರಾಮ ನನ್ನ ಬೆಲೆ ಹಾನಿ ಮಾಡುತ್ತೆ ಆದ್ರೆ ಅವನಿಂದ ನನ್ನ ಹೊಲದ ಹಣೆ ತುಂಬಿಸಿಕೊಂಡು ಕೈ ನೋಡುತ್ತೇನೆ. ಬೇಕಾದರೆ ಅವನನ್ನು ವಿಠಲನ ಬಂದು ಉಳಿಸಿಕೊಳ್ಳಲಿ. ತುಕಾರಾಮ, ಈ ದೇವ ಪಟ್ಟಣದಲ್ಲಿ ವಿಠಲನು ಕಂಡ್ರಿವೆನೆಂದು ಹೇಳಿಕೊಳ್ಳುತ್ತ ಕುಡಿಯಲಾರದೆ ತಿರುಗುವ ಮೈಗಳ್ಳ. ಇಂದು ನೀನು ಈ ರೈತನ ಕೈಯಿಂದ ಪಾರಾಗಲಾರೆ. ಕೇವಲ ವಿಠಲನೆನ್ನುತ್ತ ಕುಳಿತರೆ ನೀನೇನು ಕೈಲಾಸದ ಅಧಿಪತಿಯಾಗಲಾರೆ. ಮುಂದೆ ತಿಳಿಯುವುದು ವಿಠಲನ ನಾಮ ನುಡಿಯ ನಿನ್ನ ಪೌರುಷ. ಈಗಾಗಲೇ ಬೆಳ್ಳಿ ಚಿಕ್ಕಿ ಮಣಿಯನ್ನು ಮುಟ್ಟಿರಬಹುದು. ಈ ಹೂವನ್ನು ಹೋಳಿಗೆ ಮುಡಿಸಿದರೆ ಇನ್ನಷ್ಟು ಸುಂದರಿ ಯುವತಿ ಆಗಿ ಕಾಣುವುದು. ಆಹಾ ಆಹಾ, ಬೆಳ್ಳಿ ಚಿಕ್ಕಿ, ಏನ ನಿನ್ನ ಮೈಮಾಟ, ಏನ ನಿನ್ನ ಸೌಂದರ್ಯ. ನನ್ನ ಹೊಲವನ್ನು ಹಾಳು ಮಾಡಿದೀಯಾ? ನೀನು ದುಡಿಯಲಾರದ ಬೈಗಳನ್ನೆಂದು ಊರು ಜನರೆಲ್ಲ ಹೇಳಿದರು. ಹೇಳದ ನಿನ್ನನ್ನು ಹೊಲ ಕಾಯಲು ಹಚ್ಚಿದ್ದು ನನ್ನೇ ತಪ್ಪು. ತಲೆನೆಂದ ನುಡಿಯುತ್ತ ಕುಳಿತು ನನ್ನ ಹೊಲವನ್ನು ಹಾಳು ಮಾಡಿದೀಯಾ? ಊರಿಗೆ ಮಿಗಿಲಾದ ನನ್ನ ಬೆಳೆ ಹೆಣ್ಣು ದನಗಳು ಹಾಳು ಮಾಡುವಾಗ ನಿನಗೆ ಅರಿವಾಗಲಿಲ್ಲವೇ? ನಾನೆಷ್ಟು ಮಾತನಾಡಿದರು ಇವನು ವಿಠಲ ವಿಠಲ ಅನ್ನುತ್ತಾ ಕುಳಿತಿರೋನು. ಹೊಲದ ತುಂಬೆಲ್ಲ ದನಗಳು ಬೆಳೆಯನ್ನು ತಿನ್ನುತ್ತಿರುವುದು. ಈಗಿದ್ದ ಬೆಳೆಯನ್ನಾದರೂ ಉಳಿಸಿಕೊಳ್ಳಬೇಕು. ಪಾಂಡುರಂಗ, ಮತ್ತೆಗೆ ನನ್ನನ್ನು ಸಂಸಾರ ಸಾಗರದಲ್ಲಿ ನೂಕಿದೆ. ಈ ಹಾಳು ಸಂಸಾರ ಸಾಕಿ ಎಂದು ನಿನ್ನ ಧ್ಯಾನ ಮಾಡಲು ಭಂಡಾರಗಿರಿಗೆ ಹೋದೆ. ಅಲ್ಲಿ ಸಂಸಾರದಿಂದ ಸದ್ಗತಿ ಪಡೆದು ಬಾ ಎಂದು ಹೇಳಿದೆ. ಯಾಕೆ ಹೇಳಿದೆ ರಂಗ, ಯಾಕೆ ಹೇಳಿದೆ? ಮರಳಿ ಮಕ್ಕಳ ಸಲುವಾಗಿ ಹುಳ ಕಾಯುವ ಕೂಲಿ ಆಳನಾಗಿ ಏಕೆ ಮಾಡಿದೆ ರಂಗ, ಏಕೆ ಮಾಡಿದೆ ರಂಗ? ನಿನ್ನ ನಾಮವನ್ನು ನುಡಿಯುತ್ತಿರುವ ಇಲ್ಲಿನ ಭಕ್ತನಿಗೆ ಈ ಹೊಲದ ಮಾಲೀಕಿನಿಂದ ಮಾತನಾಡುವಂತೆ ಮಾಡಿದೀಯಾ? ಪಾಂಡುರಂಗ, ಮತ್ತೆ ನನ್ನಲ್ಲಿ ಸಂಸಾರ ಸಾಗರದಲ್ಲಿ ನೂಕಬೇಡ ತಂದೆ, ನೂಕಬೇಡ. ಏನೋ ಮೈಗಳು, ನಾನು ಹೇಳಿದ್ದೇನೋ ನೀನು ಮಾಡಿದ್ದೇನೋ. ಈ ರೀತಿ ಬೆಲೆ ಹಾಳು ಮಾಡಲು ನಿನಗೆ ನಾಚಿಕೆ ಆಗಲಿಲ್ಲವೇ? ಕ್ಷಮಿಸಿ ನನ್ನುಡಿಯ. ನನ್ನ ವಿಠಲನ ನಾಮ ನುಡಿಯುವುದರಲ್ಲಿ
ದೇವನ್ನೇ ಮರ್ತಿದ್ದಿ. ಈ ಬೆಳೆ ಹಾಳದ ಪರಿವೇ ನನಗಿರಲಿಲ್ಲ. ಹೀಗೆ ಹೇಳಲು ನನ್ನ ಮನಸ್ಸಾದರೂ ಹೇಗೆ ಒಪ್ಪುತ್ತದೆ? ಆ ವಿಠಲನ ನಾಮ ನುಡಿಯುವಾಗ ಆ ನಿನ್ನ ವಿಠಲನಾದರೂ ಬಂದು ಬೆಳೆ ಹಾಳವಾದಂತ ಏಕೆ ನೋಡಲಿಲ್ಲ? ಮೊದಲ ನಿನಗೆ ಹೇಳಿದಂತೆ ಬೆಳೆ ಹಾಡು ತೊಟ್ಟಿ ಮನೆಗೆ ಹೋಗು, ಇಲ್ಲವಾದರೆ ನಿನ್ನನ್ನು ಹಾಗೆ ಬಿಡಲಾರೆ. ಇಲ್ಲವಾದರೆ ಬೆನ್ನ ಮೇಲೆ ಏಟು ಬಿಡಲು ಎಚ್ಚರ. ಅವನವನ ವಿಠಲನಂತ ವಿಠಲ ತುಳಸಿ ಮಾಲೆ ಹಾಕಿಕೊಂಡು ದುಡಿಯಲಾರದೆ ಒಂದ ವೇಷ ಧರಿಸಿ ವಿಠಲನೆನ್ನುವ ನಿನಗೆ ಎಂದು ತಕ್ಕ ಪಾಠ ಕಲಿಸುವೆ. ಈ ಸಾರಿ ನನ್ನ ಹೊಲ ಕಡಿಮೆ ಅಂದರು 50 ಚೀಲ ಜೋಳವಾಗುತ್ತಿತ್ತು. ಅಷ್ಟು ಕೊಟ್ಟು ಮನೆಗೆ ಹೋಗು, ಇಲ್ಲವಾದರೆ ನಿನ್ನನ್ನು ಹಾಗೆ ಬಿಡಲಾರೆ. ವಿಠಲ ವಿಠಲ, ರೀತಿ ಪರೀಕ್ಷಿಸುವುದಕ್ಕಾಗಿಯೇ ಈ ಒಡೆಯನ್ನು ಹಾಳಾಗಿರಿಸಿದೀಯಾ? ಈ ಪಾಂಡುರಂಗ, ಎಲ್ಲವೂ ನಿನ್ನ ಆಟ. ಅವನ ಮೌಲ್ಯವನ್ನು ಹೇಳಿಕೊಳ್ಳಲಿ. ಆ ನಿನ್ನ ವಿಠಲ ನನ್ನ 50 ಚೀಲ ಜೋಳ ಕೊಟ್ಟು ಉಳಿಸಿಕೊಳ್ಳಲಿ. ಅವನು ಹೇಳು, ಒಡೆಯನಪ್ಪು ನನ್ನನ್ನು ಬಿಡಲಾರನೆಂದು. ನಿನ್ನ ಭಕ್ತಿಗೆ ಮೆಚ್ಚಿ ಆ ವಿಠಲನ ಬಂದು ಬಿಡಿಸಿಕೊಳ್ಳಲಿ. ಏನ್ರಿ ಸೌಕರ್ಯ ಗದ್ಲ ಹೊಲ ಹಿಂಗ್ಯಾಕಾಗೈತ್ರಿ? ಒಲಿ ಎತ್ತರ ಬೆಳೆದು ಜೋಳ ಬೆಳೆಯಲ್ಲ, ನೆಲ ಸಮ ಆಗೈತಲ್ರಿ. ಆಗುವುದೆಲ್ಲ ಆಗಿ ಹೋಗಿದೆ, ಆಗುವುದೆಲ್ಲ ಆಗಿ ಹೋಗಿದೆ. ಇವನಿಂದ ನನ್ನ ಬೆಳೆ ಎಲ್ಲ ಹಾಳಾಗಿ ಹೋಗಿದೆ. ಊರಿಗೆ ಮಿಗಿಲಾಗಿತ್ತು ನನ್ನ ಬೆಳೆ. ಹೌದ್ರಿ ಸೌಕಾರ, ಸಾಕಷ್ಟು ಬೆಳೆದ್ ನಿಂತಿದ್ದಲ್ರಿ ಬೆಳಿ. ಹೊಲ ಕಾಯುವ ಇವನಪ್ಪ ವಿಠಲನ ಹೆಸರಿನಿಂದ ಭಜನೆ ಮಾಡಿಕೊತ ಕುಳಿತು ಬಿಟ್ಟರೆ ಹೊಲ ಹೇಗೆ ಉಳಿಯಬೇಕು? ನೋಡ್ರಿ, ಬೆಳೆ ಎಲ್ಲ ನಾಶ ಆಗೈತೆ. ಇದರಿಂದ ಏನು ಉಪಯೋಗನ ಇಲ್ರಿ. ಇವ ದಾಂಡ್ರಲ್ಲ ಇವ ದಾಂಡ್ರಲ್ಲ ಇವಾಗ ಈ ಬೆಳೆ ಹಾನಿ ಕೊಟ್ಟ ಹೋಗಂತ ಮನಿಗೆ ಹೇಳ್ರಿ. ಲೇಖಕ್ಯ, ಈ ರೀತಿ ವಿಠಲನ ಧ್ಯಾನ ಮಾಡಿದ್ರೆ ನೀನೇ ದೇವರಾಗಬಲ್ಲಯ್ಯ. ಈಗಾದ ಹಾಡೆ ತುಂಬಿ ಹೋಗು. ಹೆಂಡರು ಮಕ್ಕಳು ಉಪವಾಸಿರುವರೆಂದು ಕನೆಕರದಿಂದ ಕರೆ ತಂದು ಕೂಲಿ ಕೆಲಸ ಕೊಟ್ಟಿದ್ದಕ್ಕೆ ಸರಿಯಾದ ಉಪಕಾರ ಮಾಡಿದೆಯ. ನೀನು ಧ್ಯಾನ ಮಾಡುವ ವಿಠಲನ ಕರೆ ನಿನ್ನ ಭಕ್ತಿಗೆ ಮೆಚ್ಚಿ ಬಂದು ಈ ಒಡೆಯನ ಬೆಳೆ ಹಾನಿ ಕೊಟ್ಟು ಹೋಗಲಿ. ಒಡೆಯ ಒಡೆಯ, ನಿಮಗಾದ ಬೆಳೆ ಹಾನಿಯನ್ನು ತುಂಬಿಕೊಡುವ. ಈ ಭೂಮಿ ತಾಯಿಯ ಒಡಲಲ್ಲಿ ಈ ದೇಹ ನಿಜವಾಗಿಯೂ ಬೆಳೆದಿದ್ದೆ ಆದರೆ, ಆ ಪಾಂಡುರಂಗನು ಈ ದೇಹ ನಿಜವಾಗಿಯೂ ನಂಬಿದ್ದಾದ್ರೆ ಅವನೇ ಕೊಡುವವನು. ಅದನ್ನು ತಂದು ಕೊಡುವೆ ನಿಮಗೆ. ಅಬ್ಬಬ್ಬಬ್ಬ, ಆ ಪಾಂಡ್ರಂಗ್ ಕೊಡ್ತಾನು. ಅದನ್ನೆಲ್ಲ ನೀನು ಮನ್ಯಾಗ ಇಟ್ಕೋ. ಇಲ್ಲಿ ಏನಿದ್ರು ಈ ಒಡೆಯನ್ ಬೆಳೆ ಹಣ್ಣು ಕೊಟ್ಟ ಮನಿಗ್ ಹೋಗ. ಇಲ್ಲಂದ್ರೆ ತಮ್ಮ ನಿನ್ನ ಮಾತ್ರ ಇಲ್ಲಿಂದ ಹೊರಗ ಬಿಡಂಗಿಲ್ಲ ನೋಡ. ಮಾತ ಆನೆ ತುಂಬಿ ಕೊಡುವ ಕರಾರು ಮಾಡಿ ನಿನ್ನನ್ನು ಹೊಲ ಕಾಯಲು ಕರೆ ತಂದದ್ದು ನಿಜವಲ್ಲವೇ? ನಿಜವಯ್ಯ. ಆದ ಹಾನಿ ಕರಾರು, ಆದ ಹಾನಿ ತುಂಬಬೇಕೆಂದು ಕರಾರು ಮಾಡಿದ್ದಕ್ಕೆ ಅದಕ್ಕೆ ಒಪ್ಪಿಕೊಂಡು ನಾನು ಹೊರ ಕಾಯಲು ಬಂದಿದ್ದು ನಿಜವಯ್ಯ. ಹಾಗಾದರೆ ಕೊಟ್ಟು ಹೋಗುವುದು ನಿಜವಲ್ಲವೇ? ಕೊಡುವಿನ ನುಡಿಯ ಕೊಡಲಾರನೆಂಬ ನುಡಿಯನ್ನು ನುಡಿಯಲಾರೆ. ಹೇ ಪಾಂಡುರಂಗ, ಹೇ ಪಾಂಡುರಂಗ, ಈ ನನ್ನ ಒಡೆಯನ ಹಾನಿಯನ್ನು ತುಂಬಿಕೊಡಲು ಈಗ ನನ್ನಲ್ಲಿ ಏನಿದೆ? ರಂಗ, ನಿನ್ನ ನಾಮದ ಶಬ್ದಗಳೇ ನನಗಿದ್ದ ಪಾರವಾದ ಆಸ್ತಿ. ನಿನ್ನ ನಾಮವನ್ನು ನುಡಿಯುತ್ತಾ ತಿರುಗುತ್ತಿರುವ ಈ ಭಕ್ತನ ಕಷ್ಟವನ್ನು ನಿನ್ನ ಕಣ್ಣಿನಿಂದ ನೋಡುತ್ತಂದೆ. ನಿನ್ನ ಕಷ್ಟಗಳನ್ನು ಕಣ್ಣಿನಿಂದ ನೋಡಲು ಅವನಿಗೆ ನಿಜ ಭಕ್ತ ನೀನಾಗಿದ್ರಲ್ಲವೇ ಅವನು ನೋಡೋನು. ಅಲ್ಲೇ ಚಿಕ್ಕ ದುಡಿಲಾರ್ದ ವಿಠಲ ವಿಠಲ ಅನ್ಕೋತ ಕುಂತ ಅವನನ್ನು ಕರೆದರೆ ಬರುವನೇ ಆ ವಿಠಲ. ಅಲ್ಲೇ ನಿನ್ನ ಮಾತಿಗೆ ಹುಚ್ಚನ ಬೇಕು, ಇನ್ನೇನ್ ಅನ್ಬೇಕು ತಿಳಿದಾಗಿರ್ತದೆ. ಹೆಚ್ಚು ಮಾತುಗಳನ್ನಾಡಿದ್ರೆ ಪ್ರಯೋಜನ ಇಲ್ಲ. ನನ್ನ ಕರಾರಿಗೆ ಒಪ್ಪಿದರೆ ಬೆಳೆ ಹಾನಿ ಕೊಟ್ಟು ಹೋಗು.
ಒಳಿಯ ಕೊಟ್ಟು ಹೋಗಲು ಈಗ ನನ್ನಲ್ಲಿ ಏನಿದೆ ನನ್ನ ಒಳಿಯ? ಆ ಪಾಂಡುರಂಗನು ಈ ಬೆಲೆ ಹಾಳಾದ ಹೊಲದಲ್ಲಿ ಹೆಚ್ಚಿನ ಕಾಲನ್ನು ಕೊಡುವವನು. ಒಳಿಯ ಇದನ್ನು ರಾಶಿ ಮಾಡಿರಿ. ಈಗ ಏನಾದ್ರೂ ಇಲ್ಲಿಂದ ಪಾರಗಲು ಹೊರಟರೆ ನಾನೇನು ಬಿಡುವುದಿಲ್ಲ. ನೋಡ್ತಮ್ಮ, 50 ಚೀಲ ಜೋಳ ಕೊಡೋ ತನಕ ನಿಂದು ಮಾತ್ರ ಬಿಡಂಗೇ ಇಲ್ಲ ನೋಡ್ನವ. ನೋಡ್ತಮ್ಮ, ಹೊಡೆದಿದ್ರ ಬೆಂಡ್ ಮ್ಯಾಗ ಏಟು ಬಿಡಿಸ್ದ ಬಿಡಂಗಿಲ್ಲ. ಹಾಗೆ ಮಾಡಲು ಪಾಂಡುರಂಗನ ಆಜ್ಞೆ ಮಾಡಿದರೆ ತಾವು ಕೊಡುವ ಶಿಕ್ಷೆಯನ್ನು ನಾನು ಸಂತೋಷದಿಂದ ಅನುಭವಿಸುವೆ. ಆದ್ರೆ ಈಗಾದ ಬೆಳೆ ಹಾಳನ್ನು ತುಂಬಲೇಬೇಕಾದ್ರೆ ಇದನ್ನು ರಾಶಿ ಏನಾದ್ರೂ ಮಾಡಿ ನೋಡಿರಿ. ಆ ದೇವನ ಮಹಿಮೆ ತಾನೇ ತಿಳಿಯುವುದು ಒಳಿಯ. ಹೀಗೆ ಹೇಳಿ ಹೋಗಲು ನಿನ್ನನ್ನು ಬಿಡವರ್ಯಾರು? ರಾಶಿ ಮುಗಿಯವರೆಗೂ ನೀನು ಇಲ್ಲೇ ಇರು. ಬೆಳಿಕರೆ ಹೊಲದ ರಾಶಿ ಮಾಡಿ ಮುಗಿಸ್ಬೇಕಂದ್ರ 1 ವಾರದ ಟೈಮರ ಬೇಕ್ರಿ. ಅಲ್ಲಿ ತನಕ ನೀವು ದಾಂಡ್ರಲ್ಲ ಇವನ್ ಇಲ್ಲೇ ಇಟ್ಕೊಳ್ದ ಸುಮ್ಮನೆ ಯಾಕ್ರಿ? ಖರ್ಚಿಗೆ ಮೂಲರಿ ಅವ್ನ ಮನಿ ಐತ್ರಲ್ಲ, ಮನಿ ಆ ಮನಿ ನೀವು ಬರ್ಸ್ಕೊಂಡ್ರ ಅಂದ್ರ ನಿಮಗ ಆದಂತ ಹಾನಿ ಬಂದಂತ ಆಕೈತ್ರಿ. ಹೌದು ದಿನಿ, ಹೀಗೆ ಮಾಡಿದ್ದಾದರೆ ಈ ತುಕಾರಾಮನಿಂದ ನಿಮ್ಮ ಹೊಲದ ಹಾನಿಯನ್ನು ಸುಲಭವಾಗಿ ಮುಟ್ಟಿಸಿಕೊಂಡಂತಾಗುವುದು. ಇದಕ್ಕಿರುವುದು ಇದೊಂದೇ ಸುಲಭವಾದ ಉಪಾಯ. ತುಕಾರಾಮ, ನನ್ನ ಹೊಲದ ಹಾನಿ ನಿನ್ನಿಂದ ಮುಟ್ಟಬೇಕಾದರೆ ನಿನ್ನ ಮನೆಯನ್ನಾದರೂ ನನ್ನ ಹೆಸರಿಗೆ ಬರೆದು ಕೊಡು. ಮುಂದೆ ಅದನ್ನು ಮಾರಿ ನನಗಾದ ಬೆಲೆ ಹಾನಿ ಆದರೂ ಮುಟ್ಟಿಸಿಕೊಳ್ಳವೆ. ನೋಡ್ತಮ್ಮ, ಒಂದ್ ವೇಳೆ ಇವ್ರಿಗೆ ಬರ್ಬೇಕಾದ ಹಣ ಬಂದ ಒಂದ್ ವೇಳೆ ಉಳಿದ್ರ ವಾಪಸ್ ನೀನು ತಂದು ಕೊಡ್ತಾರ. ಅದನ್ನೆಲ್ಲ ಏನ್ ಇದು ಮಾಡ್ಬೇಡ, ಒಂದ್ ಸಹಿ ಮಾಡು. ಇವರು ಹೇಳಕೊಂಡು ರುಜು ಹಾಕು. ಹೇ ಪಾಂಡುರಂಗ, ಹೇ ಪಾಂಡುರಂಗ, ನೀನಿನ ಭಕ್ತನ ನಿನ್ನ ನಾಮ ನುಡಿಯುತ್ತಿರುವ ಈ ಭಕ್ತನ ಹೃದಯಕ್ಕೆ ಅಪವಾದ ಎಂಬ ಅಂಕುಶದಿಂದ ಚುಚ್ಚದಿರು. ಹೇ ರಂಗ, ನನ್ನ ಮಾನವೇ ನಿನ್ನ ಮಾನ. ದುಡಿಯಲಾರದ ಒಂದು ಇವರು ಜನ ಏನೇನೋ ನುಡಿಯುತ್ತಿರುವರು. ಹೇ ರಂಗ, ಹೇ ರಂಗ, ಇದರಲ್ಲಿ ನಿನಗೂ ಅಪವಾದ ಬರುತ್ತದೆ ತಂದೆ. ಇದೇ ಇವನಿಗೆ ಸರಿಯಾದ ಶಿಕ್ಷೆ. ಬಂಡೆ ಹೋಗೋಣ. ನಿನ್ನೆ ಬಿಡಲ ಈ ರೀತಿ ಮಾಡಿದ್ರಲ್ಲ, ಇನ್ನಾದರೂ ಅವನ ಸ್ಮರಣೆಯನ್ನು ಮಾಡುದು ಬಿಡು. ಈ ಜನರಾಡುವ ಚುಚ್ಚು ನುಡಿಗಳನ್ನು ಅಗ್ಗವನಿ ತುಳಸಿಯ ತಂದು ಕಾರ್ಯತು ತುಳಸಿ ಮಾಲೆಯ ತಂದು ಎತ್ತು ಹೋಗದ ಮುನ್ನ ಪೂಜಿಸು ಫಲನ ಒತ್ತು ಹೋಗದ ಮುನ್ನ ಪೂಜಿಸು ಫಲನ ಕಾರ್ಯತು ಅಗ್ಗವನಿ ಪಡೆಯ ಕಾರ್ಯತು
ಪಾಂಡುರಂಗ, ನಿನ್ನ ನಾಮ ನುಡಿದರೆ ಏನ ಫಲವೊಂದು ಕೇಳುತ್ತಿರುವರು ಈ ಮೂಢ. ವಿಠಲ, ಹೇ ವಿಠಲ, ನಿನ್ನ ಭಕ್ತರಿಗೆ ಬಂದ ಕಷ್ಟವನ್ನು ಪರಿಹರಿಸಬೇಕು. ಈ ಭೂಲೋಕದಲ್ಲಿ ನಿನ್ನ ಹೆಸರು ಉಳಿಯುವ ಬಗೆ ಹೇಗೆ ರಂಗ? ಹೀಗಾಗಬಾರ ಎಂದು ನಿನ್ನ ಧ್ಯಾನ ಮಾಡಲು ಭಂಡಾರಗಿರಿಗೆ ಹೋಗಿ ಕುಳಿತೆ. ಅಲ್ಲಿ ಅಂತರವಾಣಿಯಿಂದ ಸಂಸಾರದಿಂದ ಸದ್ಗತಿ ಪಡೆದು ಬಾ ಎಂದು ಹೇಳಿದೆ. ರಂಗ, ನಿನ್ನ ಆಜ್ಞೆ ಪಾಲಿಸುವ ಸಲುವಾಗಿ ನಾನು ಬಂದೆ. ಈ ರೀತಿ ಕಷ್ಟಕ್ಕೆ ಗುರಿಯಾದೆ ದೇವ. ಇದೆಲ್ಲವೂ ನಿನ್ನ ಲೀಲೆ. ಹೇ ಪಾಂಡುರಂಗ, ಈ ರೈತನ ಬೆಳೆ ಹಾನಿ ಆಗಿರುವುದನ್ನು ಕಂಡು ನೀನು ಸುಮ್ಮನಿರುವುದಾದರೆ